ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, SIT ತನಿಖೆಯನ್ನು ನಡೆಸ್ತಾ ಇದೆ. ನಿನ್ನೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರು. ವಿಚಾರಣೆಗೂ ಕೂಡ ಹಾಜರಾಗಿದ್ದರು. ಶಾಸಕರಾಗಿರುವಂಥ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ಇಬ್ಬರು ಕೂಡ ವಿಚಾರಣೆಯನ್ನು ಎದುರಿಸಿ ಬಂದಿದ್ದಾರೆ. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು, ನೋಟಿಸನ್ನು ಕೊಟ್ಟಿದ್ರು. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆದರೆ ದಾಳಿ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ಇಲ್ಲ ನೋಡಿ, SIT ಅವರು ನಿನ್ನೆ ದಿವಸ ದದ್ದಲ್ ಅವರಿಗೆ ಮತ್ತು ನಾಗೇಂದ್ರ ಅವರಿಗೆ ಕರೆದು ತನಿಖೆಗೆ ಕರೆದಿದ್ದಾರೆ. ಅವ್ರನ್ನ ಇವತ್ತು ಕೂಡ ಬರೆಯಲಿದ್ರು. SITನವರು ತನಿಖೆಯನ್ನು ಚುರುಕುಗೊಳಿಸಿ ಅವರ PAಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ದರು ಅಂತೇಳಿ ಆ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ. ಇವತ್ತು ಮತ್ತೆ ಬಂದು ಆ ಕಂಟಿನ್ಯೂಷನ್ನು ಆಗಬೇಕು ಅಂತ. ಈ ಮಧ್ಯೆ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ, ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂಥೇಳಿ, ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬರೋದಿಲ್ಲ. ಅಲ್ಲ, ರಾಜ್ಯ ಸರ್ಕಾರಕ್ಕೆ ಇಡಿ ಅವರೇನು ತಿಳಿಸೋದಿಲ್ಲ. ಇಡಿ ಅವರಾಗಲಿ CBIನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ. ಅವರು ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಆಗಿರುವ 187 ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಸರ್ಕಾರವೇ ಶೇಕ್ ಆಗಿ ಹೋಗಿತ್ತು. ಈ ಪ್ರಕರಣದ ಸುದ್ದಿ ಪ್ರಸಾರ ಮಾಡಿದ್ದೆ ನಿಮ್ಮ ರಿಪಬ್ಲಿಕನ ಮೊದಲು. ಅಲ್ಲಿಂದ ಇಲ್ಲಿ ತನಕ ನಾವು ಮಾಡಿರುವಂತಹ ವರದಿ, ಕೇಳಿರುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಅದರ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಅದರ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲೇ ವಾಲ್ಮೀಕಿ ಹಗರಣ ಬಯಲು. ಡೆತ್ ನೋಟ್ ಬ್ರೇಕ್ ಮಾಡಿದ್ದು ನಾವೇ, ನಮ್ಮದೇ ಫಾಲೋ ಅಪ್. ರಿಪಬ್ಲಿಕ್ ಕನ್ನಡ ಸುದ್ದಿ ಬ್ರೇಕ್ ಬಳಿಕವೇ ಉಳಿದವರು ಅಲರ್ಟ್. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇಂದು ಸಿದ್ದರಾಮಯ್ಯ ಸರ್ಕಾರವನ್ನ ಅಲುಗಾಡಿಸ್ತಾ ಇದೆ. 187 ಕೋಟಿ ಹಣ ವರ್ಗಾವಣೆಯ ಉರುಳು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಮಾಜಿ ಸಚಿವ ನಾಗೇಂದ್ರರಿಗೆ ಉರುಳಾಗಿದೆ. ಮತ್ತೊಬ್ಬ ಶಾಸಕ ದದ್ದಲ್ಗೂ ಜೈಲಿನ ಭಯ ತಂದಿಟ್ಟಿದೆ. ಆದ್ರೆ ಈ ಅಕ್ರಮ ಪ್ರಕರಣವನ್ನ ರಾಜ್ಯದ ಮುಂದೆ ಮೊದಲು ಬಿಚ್ಚಿಟ್ಟಿದ್ದೇ ರಿಪಬ್ಲಿಕ್ ಕನ್ನಡ. ಮೇ 28ರಂದೇ ಮೃತ ಚಂದ್ರಶೇಖರಯ್ಯ ಡೆತ್ ನೋಟ್ ಸೀಕ್ರೆಟ್ ರಿವೀಲ್ ಮಾಡಿದ್ದ ರಿಪಬ್ಲಿಕ್ ಕನ್ನಡ ಬೃಹತ್ ಹಗರಣದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಬಿಚ್ಚಿಟ್ಟಿತ್ತು. ಅಂದು ನಾವು ಮಾಡಿದ್ದ ಸುದ್ದಿಯೇ ಎಲ್ಲರಲ್ಲೂ ಹೆಡ್ಲೈನ್ ಆಗಿತ್ತು. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದನ್ನ ಸಾಕ್ಷ್ಯ ಸಮೇತ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದ್ದಂತೆ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿ ಬಿದ್ದಿದ್ವು. ನಮ್ಮ ಪ್ರಶ್ನೆಗಳ ಬಾಣಕ್ಕೆ ಸಿಕ್ಕ ಸರ್ಕಾರ ಪ್ರಕರಣವನ್ನ ಮೇ 31ರಂದು SIT ತನಿಖೆಗೆ ಹಸ್ತಾಂತರ ಮಾಡಿತ್ತು. ಹಗರಣದಲ್ಲಿ ಅಂದಿನ ಸಚಿವ ನಾಗೇಂದ್ರರ ಪಾತ್ರದ ಬಗ್ಗೆಯೂ ಮೊದಲು ಧ್ವನಿ ಎತ್ತಿದ್ದು ನಾವೇ. ನಮ್ಮ ಈ ವರದಿಯು ಸಚಿವರ ಕುರ್ಚಿಗೆ ಕಂಟಕ ತರುವಂತೆ ಮಾಡಿತ್ತು. ಕೊನೆಗೆ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಇಷ್ಟು ಮಾತ್ರವಲ್ಲ, SITಯಿಂದ ನಾಗೇಂದ್ರ ದದ್ದಲ್ ವಿಚಾರಣೆಗೆ ಮೀನಾಮೇಷದ ಬಗ್ಗೆಯೂ ರಿಪಬ್ಲಿಕ್ ಕನ್ನಡ ಗುಡುಗಿತ್ತು. ನಮ್ಮ ವರದಿಯ ಬಳಿಕವೇ ನಾಗೇಂದ್ರ ಮತ್ತು ದದ್ದಲ್ಗೆ SIT ನೋಟಿಸ್ ನೀಡಿತ್ತು. ಬಡವರ ಹಣವನ್ನ ನುಂಗಿದ್ದ ಭ್ರಷ್ಟರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಾರಿದ್ದ ಸಮರಕ್ಕೆ ಆರಂಭಿಕ ಗೆಲುವು ಸಿಕ್ಕಿದೆ. ಅಕ್ರಮ ಕೇಸ್ ತನಿಖೆಗೆ SIT ಜೊತೆಗೆ ಇಡಿ ಸಹ ಅಖಾಡಕ್ಕಿಳಿದಿದ್ದು, ಚಂದ್ರಶೇಖರ್ ಸಾವಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್.